ನೀವು ಹಂಗೋಗಿತ್ತು ಆ ಕಡೆ ಹೋಗಿವ್ರೆ ಕರ್ಪೂರ ಮೇಲಿಡಿ, ಕರ್ಪೂರ ಮೇಲಿಡಿ. ಸಬ್ ಸೈಡ್ ಇರ್ಬೇಕಂತ ಸೈಡ್ ಹೋಗ್ಬಿಟ್ಟು ಹಂಗೆ ಕ್ರಾಸ್ ಬರಬೇಡಿ. ಬರೀ ಭಾಳ ಕೈಯೇ ಕಾಣ್ತಾವ, ಮುಖನೇ ಕಾಣ್ತಾರೆ. ನಮ್ಮ ಶ್ರೀಯುತ ತಮ್ಮಣ್ಣಗೌಡರು ತಗೊಂಡ್ರು. ಕಾರಣ ಪ್ರಾರಂಭದಲ್ಲಿ ಬಹಳ ಅತಿ ಸೂಕ್ಷ್ಮವಾಗಿ ವಿವರವಾಗಿ ನಮ್ಮ ಈ ಒಂದು ಸಹಕಾರಿ ಆಂದೋಲನದ ಬಗ್ಗೆ, ದೇಶದಲ್ಲಿ ಆಗಿರ್ತಕ್ಕಂಥ ಆಂದೋಲನ, ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು, ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಈಗಿನ ಮಹಿಳೆಯರು ಮತ್ತು ಯುವಕರು ಮತ್ತು ಅಬಲೆಯರಿಗೆ ಈ ಒಂದು ಸಹಕಾರಿ ತತ್ವವನ್ನು ವಿಸ್ತರಣೆ ಮಾಡುವ ಒಂದು ಏನು ಯೋಜನೆ ಇದೆ ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮೆಲ್ಲರೂ ಬಹಳ ಕಡಿಮೆ ಆಗಿದೆ. ಬಹಳ ಉತ್ತಮವಾಗಿ ಸಹಕಾರಿ ರಂಗ ಮುಂದುವರಿತಾ ಇದೆ. ಸುಮಾರು 12 ದಶಕಗಳಾಯಿತು ಈ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಾರಂಭವಾಗಿ ಕನಗನಹಳ್ಳಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಸಹಕಾರಿ ಆಂದೋಲನ 12 ದಶಕಗಳನ್ನ ಪೂರೈಸಿ ಮುನ್ನಡೀತಾ ಇದೆ. ಸುಮಾರು 5,000 ಕೋಟಿ ಅಪೆಕ್ಸ್ ಬ್ಯಾಂಕ್ನಿಂದ ಈ ಒಂದು ರಾಜ್ಯಕ್ಕೆ ಎಲ್ಲ ಒಂದು ಈ ವ್ಯವಸಾಯದ ಒಂದು ಒಂದು ಬೆಳವಣಿಗೆಗಾಗಿ ರೈತರಿಗಾಗಿ ನೀಡ್ತಾ ಇರ್ತಕ್ಕಂಥ ಸಾಲ 5,000 ಕೋಟಿಯನ್ನು ಮುಟ್ಟಿದೆ. ಇನ್ನೂ ದ್ವಿಗುಣವಾಗತಕ್ಕಂತಹ ಕಾಲ ಸದ್ಯದಲ್ಲೇ ಬರ್ತಾ ಇದೆ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಅಡಿನಲ್ಲಿ ನಾವು ಕೆಲಸ ಮಾಡಬೇಕು, ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಬೇಕು, ಮತ್ತು ಯಾವುದೇ ರೀತಿಯ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡುವಂಥದ್ದು, ಮತ್ತು ಈ ಸಾಮಾಜಿಕವಾದಂತಹ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲ ತತ್ವವನ್ನ ಮತ್ತು ಬಡವರ ಬಲ್ಲಿದರ ಏಳಿಗೆಯನ್ನ ಅವನಿಗೆ ಬೇಕಾದಂತಹ ಈ ಆರ್ಥಿಕ ಶಕ್ತಿಯನ್ನ ನೀಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾರಂಭದಲ್ಲಿ ನಾವು DCC ಬ್ಯಾಂಕ್ನ ವಹಿಸಿಕೊಂಡಂತಹ ಸಮಯದಲ್ಲಿ ನಾವು ಸಾಕಷ್ಟು ಬಹಳ ಕೆಳಮಟ್ಟದ ಒಂದು ವ್ಯವಸ್ಥೆಯನ್ನ, ಆರ್ಥಿಕ ವ್ಯವಸ್ಥೆಯನ್ನ ನಾವು ಈ ಒಂದು ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನೋಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬ್ಯಾಂಕ್ಸ್ಗಳು ಕೂಡ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ರೆ, ಸನ್ಮಾನ್ಯ ಶ್ರೀಯುತ ನಾಗರಾಜ್ ಇದ್ದಂತಹ ಆ ಒಂದು ದೊಡ್ಡ ಮೊತ್ತದ ಹಣವನ್ನ ಈಗಾಗಲೇ ಕಡಿತಗೊಳಿಸಲಾಗಿದೆ. ಹಾಗಾಗಿ ಎಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಿಂದ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ, ಒತ್ತಿ ಹೇಳಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಸಹಕಾರ ಸಂಘಗಳನ್ನ ತಮ್ಮ ಶಕ್ತಿಯ ಮೇಲೆ ನಿಲ್ಲುವ ಹಾಗೆ ನಾವೆಲ್ಲರೂ ಕೂಡ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ. ನಾವು ಬೇರೆಯ ಅವಲಂಬನೆಗೆ ಒಂದು ಸಂಘಗಳ ಅಥವಾ ಬೇರೆ ಮೂಲಗಳ ನಾವು ಅವಲಂಬನೆಯನ್ನ ನಾವು ಕಡಿಮೆ ಮಾಡಿಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತು ನಮ್ಮ ಸಹಕಾರ ಸಂಘಗಳನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಮುಂದೆ ಬರ್ತಾ ಇದೆ. ಹಾಗಾಗಿ ವಿವಿಧ ವೈವಿಧ್ಯತೆಯ ವ್ಯವಹಾರಗಳನ್ನು ನಾವು ಮಾಡ್ತಕ್ಕಂಥ ಒಂದು ದಾರಿಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಇದನ್ನೆಲ್ಲ ಹೇಳಿ, ಸಹಕಾರಿಗಳು ಯಾವತ್ತೂ ಕೂಡ ಬಹಳ ಉತ್ತಮವಾಗಿ ಈ ಸಂಘಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ರಾಜಕೀಯವನ್ನು ಕಡಿಮೆ ಮಾಡಿ ಸಂಘ ಶ್ರಮಿಸಬೇಕು ಅಂತ ಹೇಳಿ, ಅದರಲ್ಲಿ ಹೆಚ್ಚು ಪ್ರಾಧಾನ್ಯವನ್ನು ನಾವು ಯುವಕರು, ಮಹಿಳೆಯರು ಮತ್ತು ಅಬಲೆಯರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ಈ ದಿನ ಈ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ನಮ್ಮ TAPCMS ಅಧ್ಯಕ್ಷರು, ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಕಬ್ಬನಹಳ್ಳಿ ಜಗದೀಶ್ ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಹಾಗೂ ಅವರ ದೂರದೃಷ್ಟಿ, ರೇವಣ್ಣವರ ದೂರದೃಷ್ಟಿಯ ಪ್ರತಿಫಲವಾಗಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಕಡೆ ಜಿಲ್ಲಾ ಕೇಂದ್ರ ಬ್ಯಾಂಕು, ಇನ್ನೊಂದು ಕಡೆ ಹಾಸನ ಒಕ್ಕೂಟ, ಇನ್ನೊಂದು ಕಡೆ ಹೇಮಾವತಿ ಶುಗರ್ ಸಕ್ಕರೆ ಕಾರ್ಖಾನೆ, ಇವೆಲ್ಲವೂ ಸಹ ಅತ್ಯುತ್ತಮವಾಗಿ ತುಂಬಾ ಸದೃಢವಾಗಿ ಜಿಲ್ಲೆಯಲ್ಲಿ ಬೆಳೆದು ಇವತ್ತು ನಮ್ಮ ಜಿಲ್ಲೆಯ ಸಹಕಾರಿಗಳಿಗೆ, ಇವತ್ತು ಜಿಲ್ಲೆಯ ಜನತೆಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಆ ದಿಗ್ಗಜರು ಕಾರಣ ಅಂತ ಈ ಸಂದರ್ಭದಲ್ಲಿ ಅವರ ಸ್ಮರಿಸಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಈಗಾಗಲೇ ಜಗಣ್ಣವರು
ನಮ್ಮ ನಾಗರಾಜನೆಲ್ಲ ನಮ್ಮ ಬಗ್ಗೆ ಮಾತಾಡಿದ್ರು. ನಾನೇನು ಅವರ ಮಾರ್ಗದರ್ಶನ, ಅವರು ನನಗೆ ಹಿರಿಯವರು. ಅವ್ರು ಬಂದ ನಂತರ ನಾನು ಈ ಕ್ಷೇತ್ರಕ್ಕೆ ಬಂದಿರೋ ನಾನು ರಾಜಕೀಯ ಕ್ಷೇತ್ರದಲ್ಲಿದ್ದಂಥವನು. ಈ ಜಿಲ್ಲೆಯ ಜನತೆಯ ಸಹಕಾರ, ಇವೆಲ್ಲರ ಸಹಕಾರದೊಂದಿಗೆ ಇವರು ಒಳಗೂಡಿ ಜಿಲ್ಲೆಯ ಜನಗಳನ್ನ ಕೆಲಸನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ನಾಗರಾಜನ ಒಂದು ಮಾತು ಹೇಳಿದ್ರು, ಇವತ್ತೇನು ಅಧ್ಯಕ್ಷ ಸಭೆಗೆ ಬರ್ತಾರೋ ಇಲ್ವೋ ಅಂತ. ಇವತ್ತು ಈ ಸಹಕಾರ ಸಪ್ತಾಹದ ಉದ್ದೇಶನ ಅವೆಲ್ಲ ಸಹಕಾರಿಗಳಲ್ಲಿ ಸೇರಿದ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಉದ್ದೇಶ ಇದೆಯಲ್ಲ, ಎಲ್ಲರೂ ಒಬ್ಬರಿಗಾಗಿ, ಒಬ್ಬ ಎಲ್ಲರಿಗಾಗಿ. ಇದಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ, ನಿಮ್ಮೆಲ್ಲರ ಹಣ, ಅದು ಸಹಕಾರಿಗಳ ಹಣ, ಸಾರ್ವಜನಿಕರ ಹಣ. ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡೋದು ನೀವು ಪುಣ್ಯಾತ್ಮರು. ಕೆಲವರಿಗೆ ಏನ್ ಭಾವನೆ ಇದೆ ಅಂತಂದ್ರೆ, ಸರ್ಕಾರ ಘೋಷಣೆ ಮಾಡ್ತಾರೆ, ಯಾವುದೇ ಸರ್ಕಾರಗಳು ಬರಲಿ, ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಮಾರನೇ ದಿವಸನೇ ಪತ್ರಿಕಾಗೋಷ್ಠಿಯಲ್ಲಿ ಕರೀತಾರೆ. ನಾವು ಈ ವರ್ಷ ಇಷ್ಟು ಗುರಿ ಇಟ್ಕೊಂಡಿದೀವಿ, ಇಷ್ಟು ಲಕ್ಷ ಜನಕ್ಕೆ ನಾವು ಹೊಸದಾಗಿ ಸಾಲವನ್ನು ಕೊಡ್ತೀವಿ, ನೀವು ರೈತರು ಆ ಸಾಲವನ್ನು ಪಡೆಯಬಹುದು ಅನ್ನೋ ಒಂದು ವಿಷಯನ ಮಾರನೇ ದಿವಸ ಸರ್ಕಾರ ಮಾರನೇ ದಿವಸ ಘೋಷಣೆ ಮಾಡ್ತಾರೆ. ಅದು ನಿಮಗೆ ತಪ್ಪು ಅಂತ ನಾನು ಹೇಳಲ್ಲ. ಅಣ್ಣನಿಗೆ ಗೊತ್ತಿದೆ, ಅಣ್ಣವರಲ್ಲಿ ಮೋಹನವರು ಈಗ ಅಧ್ಯಕ್ಷರಾಗಿ ಕೆಲಸ ಮಾಡುವಂತವ್ರು. ಇವತ್ತೇನು ಸಾರ್ವಜನಿಕರು ಅವರು ನಮ್ಮಲ್ಲಿ ಹಣ ಡೆಪಾಸಿಟ್ ಹೂಡಿಕೆ ಮಾಡ್ತಾರೆ, ಅವರಿಗೆ ನಾವು ರೈತರಿಗೆ ಸಾಲವನ್ನು ಕೊಡುವಂತ ಒಂದು ಪದ್ಧತಿ ಇನ್ನೇನು ಇದೆ ನಮ್ಮಲ್ಲಿ ಅಂತಲ್ಲ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇದೇ ವ್ಯವಸ್ಥೆ ಇರೋದು. ಅದಕ್ಕೆ ಹೇಳಿದರೆ ಇದೆ ಅವರು ಅವತ್ತಿನ ಸಹಕಾರ ಇಲಾಖೆಯ ತತ್ವ ಉದ್ದೇಶಗಳನ್ನ ಎಲ್ಲರೂ ಒಬ್ಬರಿಗಾಗಿ, ಒಬ್ಬರು ಎಲ್ಲರಿಗಾಗಿ ಅಂತಂದ್ರೆ ಹಣನ ನಾವು ಕ್ರೋಢೀಕರಣ ಮಾಡ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ನಾವು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವರು ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ರಾಷ್ಟ್ರೀಕೃತ ಬ್ಯಾಂಕ್ ಹಣ ಕೊಡಿಸ್ಕೊತಾರೆ, ಅಲ್ಲಿ ಡೆಪಾಸಿಟ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಸಾಲ ಕೇಳ್ತಾರೆ. ನಾವು ಹೋದ ಕಡೆ ನಮ್ಮ ರೈತರಿಗೆ ಇಷ್ಟೇ ಕಿವಿ ಮಾತನ್ನ, ಇದು ನಿಮ್ಮ ಸಂಸ್ಥೆ, ನಿಮ್ಗೋಸ್ಕರ ಏನೋ ಸಂಸ್ಥೆ, ಇದು ಬೆಳೆಸಬೇಕಾದ್ರೆ ನಿಮ್ಮೆಲ್ಲರ ಜವಾಬ್ದಾರಿ. ನೀವೇನೇ ಹಣ ಆಯ್ತು, ನೀವು ಇಲ್ಲಿ ಹಣಕಾಸಿನ ವ್ಯವಹಾರ ಮಾಡಿ, ಇಲ್ಲಿ ಹಣ ಕೊಡಿಸ್ಕೊಳ್ಳಿ, ಇದು ನಿಮ್ಮಿಂದ ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಅನ್ನೋ ಭಾವನೆ ನಿಮ್ಮಲ್ಲಿ ಬರಲಿ ಅಂತ ನಾವು ಹೋದ ಕಡೆ ಎಲ್ಲ ಸಹಕಾರಿ ಸಾಪ್ತಾಹಿಕ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಅಲ್ಲಿ ಹೋದ ಕಡೆ ನಮ್ಮ ಸಹಕಾರಿಗಳಿಗೆ ನಾವು ವಿಷಯನ ಮುಟ್ಟಿಸ್ತೀವಿ. ಹಂಗೂ ಕೆಲವು ಏನಾಗಿದೆ ಅಂತಂದ್ರೆ, ಇದು ಸರ್ಕಾರ ಹಣಪ್ಪ, ಬಡ್ಡಿ ಇಲ್ದಾನ, ನಾವು ಯಾವ ಕಡೆ ಒತ್ತಡ ಹಾಕಿ ಸಾಲ ತಗೊಳ್ಳೋಣ, ನೋಡ ಯಾವಾಗ ಮುಂದೆ ಸರ್ಕಾರ ಬಂದ್ರೆ ಸಾಲ ಮನ್ನಾ ಮಾಡ್ತೇವೆ, ಆ ಭಾವನೆ ಇದೆ. ಖಂಡಿತ ಆ ಭಾವನೆ ಇದ್ರೆ ಸಹಕಾರಿ ಕ್ಷೇತ್ರ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಮೀಡಿಯಾ ನೆಟ್ವರ್ಕ್